ಜಾಮೀನು ಮಂಜೂರಾಗಿದೆ. ಒಂದು ಕಡೆ ನಟ ದರ್ಶನ್ ಕುಟುಂಬಸ್ಥರು, ಮತ್ತೊಂದು ಕಡೆ ಸಿನಿಮಾ ನಟರು ಆತ್ಮೀಯರು ಒಂದು ಕಡೆ ಸಂತೋಷ ಪಡ್ತಾ ಇದ್ದಾರೆ, ಮತ್ತೊಂದು ಕಡೆ ಅಭಿಮಾನಿಗಳ ಸಂತೋಷ. ಕೇವಲ ನಟ ಅವರದ್ದು ಮಾತ್ರ ಅಲ್ಲ, ಪವಿತ್ರ ಗೌಡ ಮಾತ್ರ ಅಲ್ಲ, ಅನುಕುಮಾರ್ ಆಗಿರ್ಬೋದು, ಜಗ್ಗ ಆಗಿರ್ಬೋದು, ಇವರುಗಳು ಕೂಡ ಅಂದರೆ ಇವರಿಬ್ಬರು ಬಿಟ್ಟರೆ ಇನ್ನು 7 ಆರೋಪಿಗಳಲ್ಲಿ ಇವರಿಬ್ಬರು ಬಿಟ್ಟರೆ ಮಿಕ್ಕ ಆರೋಪಿಗಳಿಗೂ ಕೂಡ ಬೇಲಾಗಿದೆ. ಅವರ ತಂದೆ ತಾಯಿದಿರು ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸ್ತಿದ್ದಾರೆ, ಖುಷಿಯನ್ನು ವ್ಯಕ್ತಪಡಿಸ್ತಿದ್ದಾರೆ. 7 ತಿಂಗಳ ನಂತರ ನಟ ದರ್ಶನ್ಗೆ ಬೇಲಾಗಿರೋದು. ಇನ್ನು ತೂಗುದೀಪ ನಿವಾಸದ ಮುಂಭಾಗವೂ ಕೂಡ ಸಂಭ್ರಮಾಚರಣೆ ಜೋರಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಅಭಿಮಾನಿಗಳು ಅಲ್ಲಿ ನೆರೆದಿದ್ದಾರೆ. ನೆರೆದು ದರ್ಶನ್ ಫೋಟೋ ಹಿಡಿದು ಹೂವಿನರ ಹಾಕಿ ಕುಂಬಳಕಾಯಿ ಹೊಡೆದು ಸ್ವೀಟ್ ಹಂಚಿ ಪಟಾಕಿ ಹೊಡೆದು ಏನೆಲ್ಲ ಮಾಡಬೇಕು ಎಲ್ಲ ಥರ ಮಾಡ್ತಾ ಇದ್ದಾರೆ. ಅಂದರೆ ಈ ಒಂದು ನ್ಯಾಯಾಲಯದ ನಿರ್ಧಾರವನ್ನು, ಆ ಡಿಸಿಷನನ್ನು ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು. ಅದೇ ರೀತಿಯಾಗಿ ಅದನ್ನು ಅಭಿಮಾನಿಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಹಾಗಾಗಿ ಸಂಭ್ರಮ ಮುಗಿಲು ಮುಟ್ಟಿದೆ. ಇನ್ನು ಸೋಮವಾರ ಪವಿತ್ರ ಗೌಡ ಬಿಡುಗಡೆ ಆಗುತ್ತೆ, ನಾಳೆ ನಾಡಿದ್ದು ರಜೆ ಇರೋದ್ರಿಂದ. ಸೊ ಹಾಗಾಗಿ ಇಡೀ ರಾಜ್ಯದಲ್ಲಿ ನಟ ದರ್ಶನ್ ಅಭಿಮಾನಿಗಳು ಖುಷಿಯಲ್ಲಿ ತೇಲಾಡ್ತಿದ್ದಾರೆ, ಸಂಭ್ರಮಾಚರಣೆಯಲ್ಲಿ ಮುಳುಗಿದ್ದಾರೆ. ನಿರಂತರವಾದಂಥ ಹೋರಾಟ ವಿಜಯಲಕ್ಷ್ಮಿ ಅವರದ್ದು. ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಅವರನ್ನು ನೆನಪು ಮಾಡಿಕೊಳ್ಳೇಬೇಕು. ನನ್ನ ಪ್ರಕಾರ ವಿಜಯಲಕ್ಷ್ಮಿ ಅವರ ಒಂದು ಶ್ರಮನೇ ಇಲ್ಲಿ, ಪರಿಶ್ರಮನೇ, ಅವರ ಭಕ್ತಿನೇ ಇಲ್ಲಿ ನಟ ದರ್ಶನ್ರನ್ನ ಪತಿಯನ್ನು ಕಾಪಾಡಿರೋದು ಅಂತ ಕಾಣುತ್ತೆ. ಏನು ಹೇಳ್ತೀರಿ? ಒಂಥರ ಇಟ್ಸ್ ಜಸ್ಟ್ ಕಮಿಟ್ಮೆಂಟ್ ಟುವರ್ಡ್ಸ್ ಲೈಫ್ ಅಂತ ಹೇಳಬೇಕು. ಪಾಪ ಆಕೆ ಹೇಗಾದರೂ ಸರಿ ಚೆನ್ನಾಗಿ ಬದುಕಬೇಕು, ಒಳ್ಳೆ ಬದುಕಬೇಕು ಅಂತ ಆಸೆಪಟ್ಟು ಪತಿಗೆ ಬೆಂಬಲವಾಗಿ ನಿಂತರು. ಎನಿವೆ ಇವತ್ತು ಆಕೆಗೆ ಜಯ ಸಿಕ್ಕಿದೆ. ಆದರೆ ಇದನ್ನು ನಾವು ಹೇಗೆ ನೋಡಬೇಕು ಅಂದರೆ, ಆಯಿತು ಪರ್ಸ್ನಲ್ ಲೈಫಲ್ಲಿ ಅವ್ರಿಗೆ ಜಯ ಸಿಕ್ಕಿದೆ, ಆದರೆ ಕೇಸ್ ಪ್ರಕರಣದ ವಿಚಾರಣೆ ಸಂಪೂರ್ಣವಾಗಿ ಮುಗ್ದಿಲ್ಲ. ಇದು ಕೇವಲ ಜಾಮೀನು ಮಾತ್ರ ದೊರೆತಿರ್ತಕ್ಕಂಥದ್ದು. ಇದರಲ್ಲಿ ಅಂತಿಮವಾಗಿ ತೀರ್ಪು ಬಂದಿಲ್ಲ ಇನ್ನೂ ಕೂಡ. ಇದು ಅಂತಿಮ ತೀರ್ಪಲ್ಲ, ಇದು ಬೇಲ್ ಸಿಕ್ಕಿದೆ ಅಷ್ಟೇ. ಅಂದರೆ ಜೈಲಿನಿಂದ ಹೊರಗೆ ಬರಬಹುದು ಅನ್ನುವಂಥದ್ದು ಅಷ್ಟೇ. ಆನಂತರ ವಿಚಾರಣೆಗೆ ಯಾವಾಗ ಕರೆದ್ರೂ ಹೋಗಬೇಕಾಗತ್ತೆ. ಕಂಡೀಷನ್ಸ್ ಏನೇನು ಹಾಕಿದ್ದಾರೆ ಆ ಕಂಡೀಷನ್ಸ್ ಎಲ್ಲ ಫುಲ್ಫಿಲ್ ಮಾಡಬೇಕಾಗುತ್ತೆ. ದೇಶ ಬಿಟ್ಟು ಹೋಗೋ ಹಂಗಿಲ್ಲ. ಓಕೆ, ನಟಿ ಭೂಮಿಕಾ ಅವರು ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ರಿಪಬ್ಲಿಕ್ ಕನ್ನಡ ಜೊತೆ. ಮೇಡಮ್ ನಮಸ್ತೆ. ನಮಸ್ತೆ. ನಟ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಬಿಗ್ ರಿಲೀಫ್ ಸಿಕ್ಕಿದೆ, ಏನು ಹೇಳ್ತೀರಿ? ಸರ್ ಖಂಡಿತವಾಗ್ಲೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ 7 ತಿಂಗಳಾದ್ಮೇಲೆ ಜಾಮೀನ್ ಸಿಕ್ಕಿರುವಂತದ್ದು ಅನ್ನೋ ನ್ಯೂಸ್ ಇದೆ. ಸೊ ಖಂಡಿತವಾಗ್ಲೂ ಖುಷಿ. ಇದು ಅಭಿಮಾನಿಗಳ ಜೊತೆಗೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಯಾಕಂದ್ರೆ ಈ ನಡುವೆ ಸಿನಿಮಾಗಳು ಬರೋದು ಕಮ್ಮಿ ಆಗಿದೆ, ದೊಡ್ಡ ಸಿನಿಮಾಗಳು ಬರೋದು ಕಮ್ಮಿ ಆಗಿದೆ. ಸೊ ಆ ಒಂದು ರೀಸನ್ ಇಂದ ನನ್ಗನ್ಸುತ್ತೆ ದರ್ಶನ್ ಅವ್ರು ಬಂದಿರೋದು ಖಂಡಿತವಾಗ್ಲೂ ಎಲ್ರಿಗೂ ಖುಷಿ ಆಗಿರುತ್ತೆ ಅಂತ. ರೈಟ್, ನೀವು ನೆನ್ಪು ಮಾಡ್ಕೊಳ್ತಾ ಇರೋದು ಸರಿ ಇದೆ ಭೂಮಿಕಾ ಅವರೇ. ಕಳೆದ ವರ್ಷ ನಾವು ನೋಡಿದ್ರೆ ಇದೇ ತಿಂಗಳಲ್ಲಿ ಡಿಸೆಂಬರ್ ಅಷ್ಟೊತ್ತಿಗೆ ಕಾಟೇರ ರಿಲೀಸ್ ಆಗಿ ದೊಡ್ಡ ಸದ್ದು ಮಾಡಿತ್ತು. ಈಗ ಇನ್ನೊಂದೆರಡು ಸಿನಿಮಾಗಳು ಬರೋದಿದ್ರು ಕೂಡ ಬೇರೆ ಬೇರೆ ಹೀರೋಗಳದ್ದು. ಈಗ ಆಸ್ ಎಫ್ ನಾವು ಯಾವುದು ಬಹಳ ದೊಡ್ಡ ಬಿಗ್ ಬಜೆಟ್ ಸಿನಿಮಾ ಅಂತ ಕಾಣ್ತಾ ಇಲ್ಲ, ಅಥವಾ ಬಿಗ್ ಹಿಟ್ ಅಂತ ಕಾಣ್ತಾ ಇಲ್ಲ. ಹಂಗ್ ನೋಡಿದ್ರೆ ಲಾಸ್ಟ್ ಇಯರ್ ಕಾಟೇರ ಇತ್ತು ಈ ಟೈಮಲ್ಲಿ ಅಲ್ವಾ? ಹೌದು, ಕಾಟೇರ ಆದ್ಮೇಲೆ ಯಾವ್ದು ಅಂತ ಸಕ್ಸಸ್ಫುಲ್ ಸಿನಿಮಾ ಯಾವ್ದು ಬಂದಿಲ್ಲ ಇಂಡಸ್ಟ್ರಿಲಿ. ಸೊ ಇನ್ನೇನಾದ್ರೂ ಬರ್ಬೇಕು ಅಂದ್ರೆ ದರ್ಶನ್ ಅವರ ಡೆವಿಲ್ ಸಿನಿಮಾ ಬರ್ಬೇಕು. ಅದ್ರ ಜೊತೆಗೆ ದರ್ಶನ್ ಇನ್ನೇನು ಮುಂದಕ್ಕೆ ಏನು ಹೆಜ್ಜೆ ಇಡ್ತಾರೆ ಅದು ಖಂಡಿತವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಿನಿಮಾ ಇಂಡಸ್ಟ್ರಿಗೂ ಆಗುತ್ತೆ, ಅವ್ರ ಪರ್ಸನಲ್ ಲೈಫ್ಗೂ ಆಗುತ್ತೆ ಅಂತ ನನ್ಗನ್ಸುತ್ತೆ ಮ್ಯಾಮ್. ಭೂಮಿಕಾ ಅವರೇ, ನೀವೀಗ ಸಂತೋಷ ಪಡ್ತಿದ್ದೀರಿ, ಓಕೆ. ಆದ್ರೆ ನಿಮಗೆ ಈ ಮುಂಚೆ ಈ ಪ್ರಕರಣದ ಬಗ್ಗೆ ಏನು ಒಪಿನಿಯನ್ ಇತ್ತು? ಸರ್, ಈ ಪ್ರಕರಣದಲ್ಲಿ ಏನಾಗಿದೆ ಅಂತ ನಾವಿಲ್ಲಿ ಕುತ್ಕೊಂಡು ನೋಡೋರಿಗೆ ನಾವು ಹೇಳಿದ್ದನ್ನ ಕೇಳಿರ್ಬೋದು ಅಥವಾ ನೋಡಿರೋದನ್ನ ನಾವು ಹೇಳಿರ್ಬೋದು. ಬಟ್ ಅಲ್ಲಿ ಪರ್ಸನಲ್ ಆಗಿ ಏನಾಗಿದೆ ಅಂತ ಖಂಡಿತವಾಗ್ಲೂ ನಮ್ಗೆ ಗೊತ್ತಿರಲ್ಲ ಸರ್. ಸೊ ಹಾಗಾಗಿ ನಮ್ಗೆ ಅದ್ರ ಬಗ್ಗೆ ಮಾತಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದ್ರೆ ಏನು ವಿಷಯ ಗೊತ್ತಿಲ್ಲದೆ ನಾವು ಮಾತಾಡೋದು ಖಂಡಿತವಾಗ್ಲೂ ತಪ್ಪಾಗುತ್ತೆ ಒಬ್ಬ ನಟಿಯಾಗಿ ನನ್ಗನ್ಸುತ್ತೆ. ಯಾಕಂದ್ರೆ ನಾವೆಲ್ಲ ಒಂದೇ ಇಂಡಸ್ಟ್ರಿಯಲ್ಲಿ ಇರೋರು. ಸೊ ತಪ್ಪಾಗೋದು ಸಹಜ ಮನುಷ್ಯನ ಕೈಲಿ. ಬಟ್ ಇಲ್ಲಿ ತಪ್ಪಾಗಿದ್ಯೋ ಇಲ್ವೋ ಗೊತ್ತಿಲ್ಲ. ಬಟ್ ಹೊಣೆಗಾರರಂತೂ ದರ್ಶನ್ ಆಗಿರೋದಂತೂ ನಿಜ. ರೇಣುಕಾ ಸ್ವಾಮಿ ಬಗ್ಗೆ ಏನು ಒಪಿನಿಯನ್ ಇದೆ ನಿಮ್ಗೆ? ಈಗ ಆಫ್ಟರ್ ದರ್ಶನ್ ಬೇಲ್, ರೇಣುಕಾ ಸ್ವಾಮಿ ಕುಟುಂಬಸ್ಥರ ಬಗ್ಗೆ ಏನು ಒಪಿನಿಯನ್ ಇದೆ ನಿಮ್ಗೆ? ರೇಣುಕಾ ಸ್ವಾಮಿ ಅವ್ರ ಕುಟುಂಬದ ಬಗ್ಗೆ ನಿಜವಾಗ್ಲೂ ಬೇಜಾರು ಅನ್ಸುತ್ತೆ. ಯಾಕಂದ್ರೆ ಇದು ಆಗ್ಬಾರ್ದಾಗಿತ್ತು. ಈ ಒಂದು ಘಟನೆ ಆಗಿರೋದು ಖಂಡಿತವಾಗ್ಲೂ ಎಲ್ರಿಗೂ ಬೇಜಾರಿದೆ.
ಅಂಡ್ ಯಾರ ಕಡೆಯಿಂದ ತಪ್ಪಾಗಿದೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿಲ್ಲ ಸರ್. ಮೇ ಬಿ ಆ ಕಡೆಯಿಂದ ತಪ್ಪಾಗಿರ್ಬೋದು, ಆ ತಪ್ಪನ್ನ ಸರಿ ಮಾಡ್ಕೋಗಿ ಈ ಕಡೆಯಿಂದ ಒಂದ್ ತಪ್ಪಾಗಿರ್ಬೋದು ಸರ್. ಸೊ ತಪ್ಪು ಯಾರ ಕಡೆಯಿಂದ ಆಗಿದೆ ಅವ್ರಿಗೆ ಶಿಕ್ಷೆ ಸಿಕ್ಕಿದೆ ಅಂತ ನನ್ಗೆ ಅನ್ಸುತ್ತೆ, ಸಿಕ್ಕಿರ್ಬೋದು ಸರ್. ಆದ್ರೆ ತಪ್ಪು ಇನ್ನೊಂದು ವಿಷಯ ಸರ್ ನಾವು ಹೇಳಲೇಬೇಕು, ಯಾಕಂದ್ರೆ ರೇಣುಕಾ ಸ್ವಾಮಿ ಏನ್ ಮಾಡಿದ್ರು ಅನ್ನೋದು ಖಂಡಿತವಾಗ್ಲೂ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಜನಕ್ಕೆ ಮೆಸೇಜ್ ಕಳ್ಸಿದಾರೆ ಅನ್ನೋ ಸುದ್ದಿ ಕೂಡ ಇದೆ, ಅದ್ರಲ್ಲಿ ನಾನ್ ಕೂಡ ಒಬ್ಳು ಸರ್, ನಂಗೂ ಕೂಡ ಆ ಮೆಸೇಜ್ ಬಂದಿದೆ. ಸೊ ಈ ವಿಷಯನ ನಾನು ಎಲ್ಲೂ ಹೇಳಿರ್ಲಿಲ್ಲ. ಅಂಡ್ ಅದೇ ಅಕೌಂಟ್ ಇಂದ ಇವತ್ ನೋಡಕ್ ಹೋದ್ರೆ ಆ ಮೆಸೇಜ್ ಇದೆಯಾ ಅಂತ ಖಂಡಿತವಾಗ್ಲೂ ನಮ್ಮ ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದಾಗ ಆ ಮೆಸೇಜ್ ಇಲ್ಲ ಸರ್. ಸೊ ಇದರಿಂದ ನಮ್ಗನ್ಸುತ್ತೆ ಮೋಸ್ಟ್ಲಿ ಆ ಕಡೆಯಿಂದಲೂ ತಪ್ಪಾಗಿರ್ಬೋದು ಅಂತ. ಓಕೆ ಭೂಮಿಕಾ ಅವರೇ, ಇನ್ನು ಈಗ ದರ್ಶನ್ ಜಾಮೀನ್ ಮೇಲೆ ಹೊರಗಡೆ ಬರ್ತಾ ಇದ್ದಾರೆ. ಕಂಡೀಷನ್ಸ್ ಏನೇನು ಅನ್ನೋದು ಇನ್ನು ನಮಗೂ ಕೂಡ ಲಿಸ್ಟ್ ಕೈಗೆ ಸಿಗಬೇಕಾಗಿದೆ. ಸಿನಿಮಾಗಳು ಮಾಡೋದಕ್ಕೆ ಬಹುಶಃ ನಂಗೆ ಗೊತ್ತಿರೋ ಹಾಗೆ ಆ್ಯಸ್ ಆಫ್ ನಾವು ತನಿಖೆ ಮುಗಿಯೋವರೆಗೆ, ವಿಚಾರಣೆ ಮುಗಿಯೋವರೆಗೆ ಪರ್ಮಿಷನ್ ಇರಲ್ಲ ಅಂತ ಅನ್ಸುತ್ತೆ. ಅಕಸ್ಮಾತ್ ಪರ್ಮಿಷನ್ ಕೊಟ್ಟರೆ ಅವ್ರು ಬಹುಶಃ ಮುಂದೆ ಸಿನಿಮಾಗಳನ್ನ ಇನ್ನೂ ಜೋರಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ. ಒಟ್ಟು ಈ ಸಂದರ್ಭ ಒಂಥರ ಕನ್ನಡ ಇಂಡಸ್ಟ್ರಿಗೆ ಗ್ರಹಣ ಅಂತಾನೆ ಹೇಳ್ಬೋದು, ಅಥವಾ ದುರ್ದಶೆ ಅಂತ ಹೇಳ್ಬೋದು. ಅಂಥ ಒಂದು ಸಂದರ್ಭ ಆಗಿತ್ತಿದು ದರ್ಶನ್ ಅವರ ಪ್ರಕರಣ. ಅಂದರೆ ಆಗಬಾರ್ದಂಥದ್ದು ಅಂತ ಹೇಳ್ತಾರಲ್ಲ, ಹಾಗೆ ಒಂಥರ ಎಲ್ರಿಗೂ ಬೇಜಾರಾಗಿದ್ದಂತಹ, ಅಯ್ಯೋ ಯಾಕೆ ಇಂಥ ದುರ್ಘಟನೆ ನಡೀತು ಅಂತ ಕೇಳೋವಂಥ ಒಂದು ಪ್ರಕರಣ ಆಗಿತ್ತು. ಸೊ ಈಗ ಅವ್ರಿಗೆ ಬೇಲ್ ಸಿಕ್ಕಿದೆ. ನೀವು ಇದನ್ನು ಹೇಗೆ ನೋಡ್ತೀರಿ? ಜೊತೆಗೆ ಇಂಥದ್ದು ಘಟನೆಗಳು ನಡೀದೇ ಇರಲಿ ಅಂತ ಹೆಂಗೆ ವಿಶ್ ಮಾಡ್ತೀರಿ? ಖಂಡಿತವಾಗ್ಲೂ ಮೇಡಮ್ ನಾನು ಹೇಳ್ತೀನಿ, ಏನಕ್ಕೆ ಒಂದ್ ತಪ್ಪಾಗೋ ಸಂಕಷ್ಟ ನಿವಾರಣೆ ಆಗುತ್ತೆ ಅನ್ನೋದು ಒಂದು ಪ್ರಬಲವಾದ ನಂಬಿಕೆ. ಅಷ್ಟೊಂದು ಪವರ್ಫುಲ್ ಗಾಡ್ ಅಂತ ಈ ಒಂದು ದೇವತೆಯನ್ನ ಕರೀತಾರೆ, ಅಂದ್ರೆ ಕನಕದುರ್ಗಮ್ಮ ದೇವತೆಯನ್ನ ಕರೀತಾರೆ. ಹೀಗಾಗಿ ಸಾಕಷ್ಟು ಭಕ್ತರು ಇಲ್ಲಿಗೆ ಬರ್ತಾರೆ. ವಿಜಯಲಕ್ಷ್ಮಿ ಅವ್ರಿಗೂ ಕೂಡ ಅವರ ಆಪ್ತರು ಈ ಒಂದು ದೇವಸ್ಥಾನಕ್ಕೆ ಹೋಗುವಂತೆ ಹೇಳಿದಾಗ ಅವರು ಕೂಡ 4 ಬಾರಿ ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಈ ಪಕ್ಕದಲ್ಲಿ ಏನು ಒಂದು ಪುಷ್ಕರಣಿ ಕಾಣುತ್ತೆ, ಈ ಪುಷ್ಕರಣಿ ಬಳಿ ವಿಜಯಲಕ್ಷ್ಮಿ ಅವರು ಧ್ಯಾನವನ್ನ ಮಾಡ್ತಾ ಇದ್ರು. ಜೊತೆಗೆ ಒಂದೆರಡು ಬಾರಿ ಕಣ್ಣೀರನ್ನು ಕೂಡ ಹಾಕಿದ್ರು ಅಂತ ದೇವಸ್ಥಾನದ ಅರ್ಚಕರು ಇದೀಗ ತಾನೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಹೇಳಿದ್ರು. ಅಂದ್ರೆ ಅಷ್ಟರ ಮಟ್ಟಿಗೆ ವಿಜಯಲಕ್ಷ್ಮಿ ಅವರಿಗೆ ನೋವಾಗಿತ್ತು. ಯಾವುದಾದರೂ ಮಾರ್ಗವಾಗ್ಲಿ ಅಥವಾ ದೇವಿಯ ಕೃಪೆಯಿಂದ ದರ್ಶನ್ಗೆ ಬೇಲ್ ಸಿಕ್ಕರೆ ಸಾಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪೂಜೆಯನ್ನ ಮಾಡಿಸಿದ್ರು. ಆ ಎಲ್ಲ ಪೂಜೆಗಳು ಇವತ್ತು ಫಲವಾಗಿ ಪರಿಣಮಿಸಿರ್ತಕ್ಕಂಥದ್ದು. ವಿಜಯಲಕ್ಷ್ಮಿ ಅವರು ಅಂದ್ರೆ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ಯಾವಾಗ ಸಿಗುತ್ತೆ ಅವತ್ತು ಸಂಜೆ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಮಾಡಿಸಿ ದೇವಿಗೆ ಒಂದು ವಿಶೇಷವಾಗಿ ಹರಕೆಯನ್ನ ಕಟ್ಟಿಕೊಂಡಿದ್ರು. ಈ ಒಂದು ಪ್ರಕರಣದಲ್ಲಿ ನನ್ನ ಪತಿ ಹೊರ ಬಂದ್ರೆ ಪತಿ ಸಮೇತವಾಗಿ ಈ ಒಂದು ದೇವಸ್ಥಾನಕ್ಕೆ ಬಂದು ಪೂಜೆಯನ್ನ ಮಾಡಿಸ್ತೀನಿ ಅಂತ ಹರಕೆಯನ್ನ ಕಟ್ಟಿಕೊಂಡಿದ್ರು ಅಂತ ದೇವಸ್ಥಾನದ ಅರ್ಚಕರು ಹೇಳಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಶ್ರೀಲಕ್ಷ್ಮಿ, ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ವಿಜಯಲಕ್ಷ್ಮಿ ಅಂದ್ರೆ ದರ್ಶನ್ ಇದ್ದಾಗ ವಿಜಯಲಕ್ಷ್ಮಿ ಅವರು ಸುಮಾರು 11 ಬಾರಿ ಬಂದಿದ್ರು. ಆ ಸಂದರ್ಭದಲ್ಲಿ ಪ್ರತಿ ಬಾರಿಯೂ ಕೂಡ ಅವರು ಒಂದೊಂದು ದೇವಸ್ಥಾನದ ಪ್ರಸಾದವಾಗಿರ್ಬೋದು, ಅಕ್ಕಿ ಕಾಳು, ನಿಂಬೆ ಹಣ್ಣು, ಈ ರೀತಿ ಕುಂಕುಮಗಳನ್ನು ತಂದು ದರ್ಶನ್ ಅವರಿಗೆ ಕೊಡ್ತಾ ಇದ್ರು. ಅಂದ್ರೆ ಕಾನೂನು ಹೋರಾಟದ ಜೊತೆಗೆ ದೇವಸ್ಥಾನಗಳಿಗೂ ಹೋಗಿ ದೇವರ ಕೃಪೆ ದರ್ಶನ್ ಮೇಲೆ ಇರಲಿ ಅನ್ನುವ ಒಂದು ಪೂಜೆಯನ್ನ ಮಾಡಿಸ್ತಾ ಇದ್ರು ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರೇಣುಕಾ.